ಈ 5 ವೇಳೆಗಳಲ್ಲಿ ಶೃಂಗಾರ ಅಥವಾ ಸಂಭೋಗ ಮಾಡಿದರೆ ದಾರಿದ್ರ್ಯ ಖಂಡಿತ ಅನುಭವಿಸಬೇಕು. ದಂಪತಿಗಳು ಈ ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕು. ಗಂಡ ಹೆಂಡತಿ ಶೃಂಗಾರ ಅಥವಾ ಸಂಭೋಗ ಯಾವ ಸಮಯದಲ್ಲಿ ಮಾಡಬೇಕು? ಹೆಂಗಸರು ಶೃಂಗಾರ ಮುಗಿದ ನಂತರ, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ತಲೆಗೆ ಸ್ನಾನ ಮಾಡಲೇಬೇಕಾ? ಸ್ನಾನವಿಲ್ಲದೆ ಅಡುಗೆ ಮನೆ ಪ್ರವೇಶಿಸುವ ಹಾಗೆ ಇಲ್ವಾ? ದೇವರ ಪೂಜೆ ನಿಯಮ ಹೇಗೆ? ನಿತ್ಯ ತಲೆ ಸ್ನಾನ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಹಾನಿ ಅಲ್ಲವೇ? ಈ ಎಲ್ಲ ಗೊಂದಲಗಳಿಗೆ ಹಿರಿಯರು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಎಂದರೆ, ದಂಪತಿಗಳು ಈ 5 ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಶೃಂಗಾರ ಮಾಡಲೇಬಾರದು. ನೆನಪಿರಲಿ, ಭಾಗವತ ಪುರಾಣದಲ್ಲಿ ತಿಳಿಸಿರುವಂತೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸಂಭೋಗ ಮಾಡಬಾರದು. ಅದು ದೇವತೆಗಳ ಸಂಚಾರ ಮಾಡುವ ಸಮಯ ಹಾಗೂ ಅದು ಪೂಜಾ ಸಮಯ. ಆದ್ದರಿಂದ ದಂಪತಿಗಳು ಶೃಂಗಾರ ಮಾಡುವುದು ಒಳ್ಳೆಯದಲ್ಲ. ಇನ್ನು ಸಾಯಂಕಾಲ ಸಮಯದಲ್ಲಿ ಸಹ ದಂಪತಿಗಳು ಸಂಭೋಗ ಮಾಡಬಾರದು. ಈ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಶುಕ್ರವಾರ ಹೆಣ್ಣು ಮಕ್ಕಳಿಗೆ ತುಂಬ ವಿಶೇಷವಾದ ದಿನ. ಹೆಂಗಸರು ಈ ದಿನ ತುಂಬ ಬೇಗನೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆಗೆ ತಯಾರಿ ಮಾಡಿ ತುಂಬ ಶ್ರದ್ಧೆಯಿಂದ ಪೂಜೆ ಮಾಡುತ್ತಾರೆ. ಇದರ ಜೊತೆ ಮನೆ ಕೆಲಸ, ಗಂಡ ಮಕ್ಕಳ ಜವಾಬ್ದಾರಿ ಕೂಡ. ಇಷ್ಟೆಲ್ಲ ಮಾಡಿ ದಣಿದು ರಾತ್ರಿ ಮಲಗುತ್ತಾರೆ. ಅಂತಹ ಹೆಂಡತಿಗೆ ಗಂಡ ವಿಶ್ರಾಂತಿ ಕೊಡಬೇಕು. ಇನ್ನು ಹೆಂಗಸರು ಮುಟ್ಟಾಗುವ ಹಿಂದಿನ ದಿನ ತುಂಬ ಸೊಂಟ ನೋವು, ಹೊಟ್ಟೆ ನೋವು, ಕೈಕಾಲಿನ ಸೆಳೆತ, ಮೂಡ್ ಸ್ವಿಂಗ್ಸ್, ಇನ್ನು ಅವರವರ ದೇಹದ ಅನುಗುಣವಾಗಿ ಅವರಿಗೆ ತೊಂದರೆ ಇರುತ್ತದೆ. ಇದನ್ನು ಅರಿತು ಗಂಡನಾದವನು ಹೆಂಡತಿಗೆ ವಿಶ್ರಾಂತಿಯನ್ನು ಕೊಡುವುದು ಬಹಳ ಮುಖ್ಯ. ವ್ರತದ ಸಮಯದಲ್ಲಿ, ಅಂದರೆ ವರಮಹಾಲಕ್ಷ್ಮಿ ವ್ರತ, ಸತ್ಯನಾರಾಯಣ ವ್ರತ, ಗಣಪತಿ ವ್ರತ, ಇಂತಹ ವ್ರತದ ಸಮಯದಲ್ಲಿ, ಅಂದರೆ ಆ ದಿವಸ ರಾತ್ರಿ ದಂಪತಿಗಳು ಯಾವುದೇ ಕಾರಣಕ್ಕೂ ಶೃಂಗಾರ ಮಾಡಬಾರದು ಎಂದು ಶಾಸ್ತ್ರದಲ್ಲಿ ಹಿರಿಯರು ತಿಳಿಸಿದ್ದಾರೆ. ನೆನಪಿಡಿ. ಗ್ರಹಣದ ಸಮಯದಲ್ಲಿ, ಅಂದರೆ ಸೂರ್ಯಗ್ರಹಣ, ಚಂದ್ರಗ್ರಹಣ, ಇಂತಹ ಸಮಯದಲ್ಲಿ ಕೂಡ ದಂಪತಿಗಳು ಯಾವುದೇ ಕಾರಣಕ್ಕೂ ಸಂಭೋಗ ಮಾಡಲೇಬಾರದು. ಹೆಂಗಸರು ರಜಸ್ವಲೆ, ಅಂದರೆ ಮುಟ್ಟಾದಾಗ ಮುಟ್ಟಿನ ಅವಧಿ ಮುಗಿಯುವವರೆಗೂ, ಅಂದರೆ 5 ದಿನದವರೆಗೂ ಯಾವುದೇ ಕಾರಣಕ್ಕೂ ದಂಪತಿಗಳು ಸಂಭೋಗ ಮಾಡಲೇಬಾರದು ಎಂದು ಹಿರಿಯರು ತಿಳಿಸಿದ್ದಾರೆ. ನೆನಪಿಡಿ. ಇನ್ನು ಮುಖ್ಯವಾದ ವಿಚಾರ ಎಂದರೆ, ದಂಪತಿಗಳು ಮಲಗುವ ಕೊಠಡಿ ಕಗ್ಗತ್ತಲಾಗಿ ಇರಬಾರದು. ಕನಿಷ್ಠ ಪಕ್ಷ ಚಿಕ್ಕ ದೀಪ, ಬಲ್ಬ್, ಕ್ಯಾಂಡಲ್ ಯಾವುದಾದ್ರೂ ಇರಬೇಕು. ದಂಪತಿಗಳು ಕತ್ತಲಲ್ಲಿ ಶೃಂಗಾರವನ್ನು ಮಾಡಿದರೆ ಜೀವನದಲ್ಲಿ ದಾರಿದ್ರ್ಯ ಕಾಡುತ್ತದೆ. ಅಷ್ಟೇ ಅಲ್ಲದೆ ಮಕ್ಕಳು ಸಹ ದಾರಿದ್ರ್ಯವನ್ನು ಅನುಭವಿಸುತ್ತಾರೆ. ಲಕ್ಷ್ಮಿ ನಿಲ್ಲೋದಿಲ್ಲ ಎನ್ನುತ್ತಾರೆ ಹಿರಿಯರು. ಇನ್ನು ಗಂಡಸರು ಸಂಭೋಗ ಮಾಡಿದ ನಂತರ, ಅಂದರೆ ಬೆಳಿಗ್ಗೆ ಎದ್ದ ನಂತರ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು. ನಂತರವೇ ದೀಪಾರಾಧನೆ ಮಾಡಬೇಕು ಮತ್ತು ಇನ್ನಿತರ ಕೆಲಸವನ್ನು ಮಾಡಬೇಕು. ಆದರೆ ಹೆಂಗಸರು ಕೈಕಾಲು ಮುಖ ತೊಳೆದು ಮನೆಯ ಕೆಲಸಗಳನ್ನು ಮಾಡಬಹುದು. ಹಾಗೂ ಹೆಗಲು ಸ್ನಾನ ಅಥವಾ ಮೈ ಸ್ನಾನ ಮಾಡಿ ದೀಪಾರಾಧನೆಯನ್ನು ಮಾಡಬಹುದು. ಆರೋಗ್ಯದ ದೃಷ್ಟಿಯಿಂದ ಹೆಂಗಸರು ಪ್ರತಿದಿನ ತಲೆ ಸ್ನಾನ ಮಾಡಬಾರದು. ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿದರೆ ಸಾಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನೂ 10 ಜನರಿಗೆ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.